ಎಕ್ಸ್ಕ್ಯೂಸ್ ಮಿ ಮೇಡಮ್, ಹೇಗಿದ್ದಾನೆ ನಿಮ್ಮ ಮಗ ಈಗ? ಹೀಸ್ ಓಕೆ ನಾವು ಚೇತರಿಸ್ಕೋತಾ ಇದ್ದಾನೆ. ಅಮ್ಮ, ಆದಿತ್ಯನ್ ನೋಡಿ. ಅದಿ ಏನಾಗ್ತಿದ್ಯಾ ಮಗನೇ? ಅದಿ ಯಾಕೋ ಈ ರೀತಿ ಗಾಬರಿ ಆಗಿದ್ಯಾ? ಅದಿ ಸಾಕ್ಷಿ, ಬೇಗ ಹೋಗಿ ಡಾಕ್ಟರ್ ಕರ್ಕೊಂಡ್ ಬಾ. ಅದಿ ಏನಾಯ್ತು ಆದಿತ್ಯ? ಆದಿತ್ಯ, ಅದಿ ಡಾಕ್ಟರ್. ಅದಿ ಗಮನ. ಇಷ್ಟೊತ್ತು ಚೆನ್ನಾಗೇ ಇದ್ದ ಡಾಕ್ಟರ್. ಆ ಇನ್ಸ್ಪೆಕ್ಟರ್ ಬಂದ್ ಕೂಡಲೇ ತುಂಬಾ ಹೆದರಕ್ ಶುರು ಮಾಡ್ದ. ಮೋಸ್ಟ್ಲಿ ಇವ್ರಿಗೆ ಪೊಲೀಸರು ಅಂದ್ರೆ ಭಯ ಅಂತ ಅನ್ಸುತ್ತೆ. ಇನ್ ಮುಂದೆ ಆದಿ ನೋಡೋದಕ್ಕೆ ಯಾವ ಪೊಲೀಸರು ಬರಬಾರ್ದು, ಆಗ ನಾನು ನೋಡ್ಕೊಂತೀನಿ. ಥ್ಯಾಂಕ್ ಯು ಡಾಕ್ಟರ್. ಮತ್ತೇನಾದ್ರೂ ಈ ರೀತಿ ಆದ್ರೆ ನನಗೆ ಇನ್ಫಾರ್ಮ್ ಮಾಡಿ. ಸರಿ. ಸರ್, ನೀವು ಆದಿತ್ಯನ ಮುಂದೆ ಇನ್ಮೇಲೆ ಹೋಗ್ಬೇಡಿ. ಅವ್ರು ಕಾಕಿ ನೋಡಿ ಎದುರ್ತಾ ಇದ್ದಾರೆ. ಅವ್ರ ಬಗ್ಗೆ ನಿಮ್ಗೆ ಏನು ಇನ್ಫಾರ್ಮೇಷನ್ ಬೇಕಿದ್ರು ನನ್ನನ್ನು ಕೇಳಿ. ಓಕೆ ಸರ್. ಮೇಡಮ್, ನಾಳೆ ಆದಿತ್ಯನ ನೀವು ಡಿಸ್ಟರ್ಬ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೋದು. ಆದರೆ ಅವ್ರನ್ನ ಪ್ರತಿದಿನ ಇಲ್ಲಿ ಕರ್ಕೊಂಡ್ಬಂದು ಫಿಸಿಯೋಥೆರಪಿ ಮಾಡಿಸ್ಬೇಕಾಗತ್ತೆ. ಅವ್ರನ್ನಾಗೆಲ್ಲ ಮನೆಗೆ ಕಳ್ಸೋಕ್ಕಾಗಲ್ಲ ಸರ್. ಅವನಿಗೆ ಆಂಟಿಸಿಪೇಟರಿ ಬೇಲ್ ಸಿಕ್ಕಿದೆ. ಸ್ಟೇಷನಿಗೆ ಬಂದು ರಿಪೋರ್ಟ್ ಮಾಡ್ಕೋಬೇಕಾಗತ್ತೆ. ಆಮೇಲೆ ಬೇಕಾದ್ರೆ ಕೋರ್ಟ್ ಇರೋ ದಿನ ಮಾತ್ರ ಬಂದರೆ ನಡೆಯುತ್ತೆ. ಆದರೆ ಈಗ ಅವ್ನು ಕ್ಯೂರ್ ಆಗೋವರೆಗೂ ನಮ್ಮ ಸುಪರ್ದಿನಲ್ಲೇ ಇರಬೇಕಾಗತ್ತೆ. ಡಾಕ್ಟರ್ ಆಗಿ ನನ್ನ ಕಡೆಯಿಂದ ಏನು ಹೇಳಬೇಕು ಅದು ಹೇಳೋದಾಯ್ತು. ಇನ್ನು ನಿಮಗೆ ಬಿಟ್ಟಿದ್ದು. ಮೇಡಮ್, ನನಗೂ ನಿಮ್ಮ ಮೇಲೆ ಸಿಂಪತಿ ಇದೆ, ಬಟ್ ಐ ಆಮ್ ಹೆಲ್ಪ್ಲೆಸ್. ನೀವು ನನ್ನ ಮುಂದೆ ಕಣ್ಣೀರು ಹಾಕೋದ್ರಿಂದ ಏನು ಪ್ರಯೋಜನ ಆಗಲ್ಲ. ಅದ್ರ ಬದಲು ಅರ್ಪಿತಾ ಅವ್ರ ಮುಂದೆ ಕಣ್ಣೀರು ಹಾಕಿದ್ರೆ ಏನಾದ್ರು ಪ್ರಯೋಜನ ಆಗ್ಬೋದು. ಐ ಮೀನ್, ಅರ್ಪಿತಾ ಅವ್ರ ಕೇಸನ್ನು ವಾಪಸ್ ತಗೊಳ್ಳೋದಕ್ಕೆ ಹೇಗೆ ಸೂರ್ಯ ಅವ್ರನ್ನ ಒಪ್ಪಿಸಿದ್ರು, ಹಾಗೆ ಆದಿತ್ಯ ಅವ್ರ ಮೇಲೆ ಹಾಕಿರೋ ಕೇಸನ್ನು ವಾಪಸ್ ತಗೊಳ್ಳೋದಕ್ಕೆ ಅರ್ಪಿತಾ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳಿ. ನಾನು ಸೂರ್ಯ ಅವ್ರ ಹತ್ರ ಅರ್ಪಿತನ್ ಕೇಸ್ನ ವಾಪಸ್ ತಗೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿದ್ದು ನಿಮ್ಗೆ ಹೇಗೆ ಗೊತ್ತಾಯ್ತು? ಅದು ಆರ್ಯ ಸರ್ ಹೇಳಿದ್ರು ಮೇಡಮ್. ನಾನು ನಿಮ್ಮ ವೆಲ್ ವಿಷರ್ ಆಗಿ ಒಂದು ಮಾತು ಹೇಳ್ತಾ ಇದ್ದೀನಿ. ನೀವು ರಂಜಿತಾ ಅವ್ರ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ರಂಜಿತಾ ಅವ್ರಿಗೆ ಚಿದಂಬರಂ ಅವ್ರ ಪರಿಚಯ ಇದೆ. ಚಿದಂಬರಂ ಅವ್ರಿಗೆ ಅರ್ಪಿತಾ ಅವರು ತುಂಬಾ ಪರಿಚಯ. ಈ ಪರಿಚಯದ ಒಂದು ಲಿಂಕ್ ಇಟ್ಕೊಂಡು ರಂಜಿತಾ ಅವ್ರ ಮುಖಾಂತರ ಅರ್ಪಿತಾ ಅವ್ರಿಗೆ ಹೇಳಿಸಿದ್ರೆ ಅರ್ಪಿತಾ ಅವರು ಕೇಸನ್ನ ವಾಪಸ್ ತಗೊಬಹುದು. ಆಗ ನಿಮ್ಮ ಮಗ ಆದಿತ್ಯನ ಮೇಲಿರೋ ಕೇಸು ಕ್ಲೋಸ್ ಆಗುತ್ತೆ. ನೀವು ಸ್ಟೇಷನ್ ಕೋರ್ಟು ಅಂತ ಅಲಿದೆ ನಿಮ್ಮ ಮಗನ್ನ ವಾಪಸ್ ಮನೆಗೆ ಕರ್ಕೊಂಡು ಹೋಗ್ಬೋದು. ಸ್ವಲ್ಪ ಯೋಚನೆ ಮಾಡಿ. ಅಮ್ಮ, ನೀವೇನು ಯೋಚನೆ ಮಾಡಬೇಡಿ. ಅರ್ಪಿತಾ ಆಂಟಿ ಆದಿತ್ಯನ ಮೇಲೆ ಹಾಕಿರೋ ಕೇಸ್ನ ವಾಪಸ್ ತಗೊಳ್ಳೋ ಹಾಗೆ ನಾನು ಮಾಡ್ತೀನಿ. ಬೇಡ ಸಾಕ್ಷಿ, ನೀನು ಒಂದ್ಸಲ ರಂಜಿತ್ ಹತ್ರ ಕೇಳ್ಕೊಳಕ್ ಹೋಗಿ ನಾನು ತುಂಬಾ ಕಷ್ಟ ಅನುಭವಿಸ್ಬಿಟ್ಟಿದ್ದೀನಿ. ಈ ಕೇಸ್ ಕ್ಲಿಯರ್ ಆದ್ರೆ ಆದಿತ್ಯನ ಹೆಲ್ತ್ ಇಂಪ್ರೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂದ್ರೆ ಅವನ್ನ ಈ ಸ್ಥಿತಿನಲ್ಲಿ ಕೋರ್ಟು ಕಚೇರಿ ಅಂತ ಹೇಳ್ಕೊಂಡು ಹೋಗ್ತಾರೆ. ಅರ್ಥ ಮಾಡ್ಕೊಳ್ಳಿ. ಹೇಳಿ ಗಾಯತ್ರಿ ಅವ್ರೆ, ಹೇಗಿದ ನಮ್ಮ ಮೊಮ್ಮಗ? ಚೇತರಿಸ್ಕೊಂಡ? ಇನ್ನೂ ಇಲ್ಲ ಗಾಯತ್ರಿ ಅವ್ರೆ. ಅವನನ್ನು ನೋಡಿದ್ರೆ ನನಗೆ ಸಂಕಟ ಆಗುತ್ತೆ. ಮಿಂಚಿನ ತರ ಓಡಾಡ್ಕೊಂಡಿದ್ದ ನನ್ನ ಮೊಮ್ಮಗ ಈಗ ನಿಶ್ಚಲವಾಗಿ ಹಾಸಿಗೆ ಮೇಲೆ ಮಲ್ಕೊಂಡ್ಬಿಟ್ಟಿದ್ದಾನೆ. ನನ್ನ ಮನ್ಸಿಗೆ ಬೆಂಕಿ ಬಿದ್ದಂಗೆ ಆಗುತ್ತೆ ಅವನನ್ನ ನೋಡಿದ್ರೆ. ಅರ್ಥ ಆಗುತ್ತೆ. ಆರ್ತಿ ಹತ್ರ ಮಾತಾಡ್ಬೇಕು ಅಂತ ಫೋನ್ ಮಾಡಿದ್ರಾ? ಅವಳಿಲ್ಲ ಗಾಯತ್ರಿ ಅವ್ರೆ. ಇಲ್ಲ, ನಾನು ನಿಮ್ಮ ಹತ್ರನೇ ಮಾತಾಡೋಣ ಅಂತ ಫೋನ್ ಮಾಡಿದೆ. ಹೇಳಿ. ಸಾಕ್ಷಿಗೆ ಒಂದು ಹುಡುಗನ್ ನೋಡಿದ್ದೆ ಅಂತ ಹೇಳಿದ್ವಿ, ನೆನ್ಪಿದ್ಯಾ? ಹಾ, ನೆನ್ಪಿದೆ. ಅವ್ರು ಈಗ ತಾನೇ ಫೋನ್ ಮಾಡಿದ್ರು. ಸಾಕ್ಷಿ ಅವ್ರ ಮನೇಲಿರೋರ್ಗೆಲ್ಲರಿಗೂ ಇಷ್ಟ ಆದ್ಲಂತೆ. ನಿಶ್ಚಿತಾರ್ಥ ಯಾವಾಗ ಇಟ್ಕೊಳ್ಳೋಣ ಅಂತ ಕೇಳಿದ್ರು. ಒಳ್ಳೆ ಸಂಬಂಧ, ಬಿಟ್ಟರೆ ತಪ್ಪೋಗುತ್ತೇನೋ ಅಂತ ಅನಿಸ್ತಾ ಇದೆ ಶೋಭಾ ಅವರೇ. ಯಾಕೆ ಬಿಡ್ತೀರಾ? ಒಳ್ಳೆ ಸಂಬಂಧ ಅಂತ ಬೇರೆ ಹೇಳ್ತಾ ಇದ್ದೀರಾ. ಆದಷ್ಟು ಬೇಗ ನಿಶ್ಚಿತಾರ್ಥ ಮಾಡಿ ಮುಗಿಸ್ಬಿಡಿ. ಸಾಕ್ಷಿ ಲೈಫು ಸೆಟ್ಲ್ ಆಗುತ್ತೆ. ನನಗೂ ಹಾಗೆ ಅನಿಸ್ತಿದೆ. ಆದರೆ ಯಾಕೋ ಈ ನಿಶ್ಚಿತಾರ್ಥ ನಡೆಯುತ್ತೋ ಇಲ್ವೋ ಅಂತ ಡೌಟ್ ಆಗಿದೆ. ಯಾಕೆ?
ಸಾಕ್ಷಿ ಒಪ್ಕೊಳ್ಳಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಸಾಕ್ಷಿ ಬಗ್ಗೆ ಏನು ಯೋಚನೆ ಇಲ್ಲ, ಆದ್ರೆ ಸೂರ್ಯ ಈ ನಿಶ್ಚಿತಾರ್ಥ ಮಾಡೋದೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಯಾಕೆ? ಆದಿಗೆ ಹೀಗಾಗಿದೆಯಲ್ಲ ಅಂತ ಸೂರ್ಯ ತುಂಬಾ ಅಪ್ಸೆಟ್ ಆಗಿದ್ದಾನೆ. ಅಲ್ಲ ಆರ್ತಿ, ಊಟ ನಿದ್ದೆ ಬಿಟ್ಟು 3 ಹೊತ್ತು ಆಸ್ಪತ್ರೆಯಲ್ಲಿ ಆದಿ ಜೊತೆ ಇರ್ತಾಳೆ. ಇಂಥ ಟೈಮಲ್ಲಿ ನಿಶ್ಚಿತಾರ್ಥ ಇಟ್ಕೊಂಡ್ರೆ ಆರ್ತಿ ಹೇಗೆ ರಿಯಾಕ್ಟ್ ಮಾಡ್ತಾಳೋ ಅಂತ ಸೂರ್ಯನ್ಗೆ ಯೋಚನೆ ಆಗಿದೆ. ಸೂರ್ಯ ಅವ್ರು ಹೇಳ್ತಿರೋದು ಸರಿಯಾಗೇ ಇದೆ ಗಾಯತ್ರಿ ಅವರೇ. ಮಗ ಆಸ್ಪತ್ರೆಯಲ್ಲಿರುವಾಗ ಯಾವ ತಾಯಿ ತಾನೇ ಮಗಳ ಮದುವೆ ಸಂಭ್ರಮದಲ್ಲಿ ಭಾಗವಹಿಸ್ತಾಳೆ ಹೇಳಿ? ಆದಿ ಮೊದಲಿನಾಗ ಆಗೋವರೆಗೂ ಆರ್ತಿ ಇದಕ್ಕೆಲ್ಲ ಒಪ್ಪಲ್ಲ ಅಂತ ಅನ್ಸತ್ತೆ. ನನಗೂ ಅದೇ ಯೋಚನೆ ಆಗಿದೆ. ಆರ್ತಿಯಿಂದಾಗಿ ಸಾಕ್ಷಿ ಮದುವೆ ತಪ್ಪೋಯ್ತು ಅಂತ ಜನ ಮಾತಾಡ್ಕೋಬಾರ್ದು. ಹಿಂದೆನೂ ಹೀಗೆ ಆಗಿತ್ತು. ಆರ್ತಿ ಯಾವ ತಪ್ಪು ಮಾಡದೇ ಇದ್ರು ಅವಳ ಮೇಲೆ ಆಪಾದನೆ ಬಂದ್ಬಿಟ್ಟಿತ್ತು. ಈಗಲೂ ಹೀಗೆ ಆಗ್ಬಿಡುತ್ತೇನೋ ಅಂತ ಯೋಚನೆ ಆಗಿದೆ. ಈಗ ನನ್ಗೇನ್ ಮಾಡು ಅಂತೀರಾ ಗಾಯತ್ರಿ ಅವರೇ? ನೀವೊಂದ್ಸತಿ ಆರ್ತಿ ಹತ್ರ ಮಾತಾಡ್ತೀರಾ? ಈಗ ನಿಶ್ಚಿತಾರ್ಥ ಮಾತ್ರ ಮಾಡೋಣ, ಮದುವೆ ಆದಿ ಹುಷಾರಾದ್ಮೇಲೆ ಮಾಡೋಣ. ಇದಕ್ಕೆ ಆರ್ತಿ ಒಪ್ಕೊಂಡ್ರೆ ಸರಿ, ಇಲ್ಲಾಂದ್ರೆ ದೈವೇಚ್ಛೆ. ನಾನೇನಾದ್ರೂ ಸಾಕ್ಷಿ ಮದ್ವೆ ವಿಷಯ ಆರ್ತಿ ಹತ್ರ ಮಾತಾಡಿದ್ರೆ ಅವಳು ಏನ್ ಅನ್ಕೋಬಹುದು? ಯಾರಿಗೂ ನನ್ನ ಬಗ್ಗೆ ಯೋಚನೆ ಇಲ್ಲ, ಎಲ್ಲರೂ ಅವ್ರವ್ರ ಸಂತೋಷದ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತ. ಅದಕ್ಕೆ ನೀವು ಒಂದು ಕೆಲಸ ಮಾಡಿ, ಆರ್ತಿನ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ. ಗಂಡನ ಜೊತೆ ಇದ್ರೆ ಅವಳಿಗೂ ಒಂದು ಮಾರಲ್ ಸಪೋರ್ಟ್ ಸಿಕ್ಕಾಗತ್ತೆ. ಆಗ ನೀವು ನೇರವಾಗಿ ಸಾಕ್ಷಿ ಮದ್ವೆನ ಅವಳ ಹತ್ರನೇ ಮಾತಾಡ್ಬೋದು. ನೀವು ಹೇಳೋದು ಸರಿ. ಆದಷ್ಟು ಬೇಗ ಆರ್ತಿ ನಮ್ಮ ಮನೆಗೆ ಕರ್ಕೊಂಬರೋ ವ್ಯವಸ್ಥೆ ಮಾಡ್ತೀನಿ. ಸರಿ, ಥ್ಯಾಂಕ್ ಯು ಶೋಭಾ ಅವರೇ. ಹಲೋ, ನಾನು ಸಾಕ್ಷಿ. ಹಾ ಗೊತ್ತಾಯ್ತು, ಹೇಳಿ ಸರ್. ಹೇಳಿ ಸಾಕ್ಷಿ, ಎಷ್ಟು ದಿವಸ ಆಯ್ತು ನಿಮ್ಮನ್ನು ನೋಡಿ, ನಿಮ್ಮ ಧ್ವನಿ ಕೇಳಿ. ನನ್ನ ಫೋನ್ ನಂಬರ್ ಏನೂ ಚೇಂಜ್ ಆಗಿರಲಿಲ್ಲ. ಯು ಮೀನ್ ನಾನು ನಿಮಗೆ ಕಾಲ್ ಮಾಡ್ಬೋದಿತ್ತು ಅಂತನಾ? ನಾನು ತುಂಬ ಸಲ ಅನ್ಕೊಂಡೆ ಸಾಕ್ಷಿ, ಆದರೆ ಯಾಕೋ ಧೈರ್ಯ ಸಾಕಾಗಿಲ್ಲ. ನೀವು ಬೇರೆ ಇವಾಗ ತಾನೇ ಸುಧಾರಿಸ್ಕೊತಾ ಇದ್ದೀರಾ, ಮತ್ತೆ ನನ್ನಿಂದ ಅಪ್ಸೆಟ್ ಆಗೋದು ಬೇಡ ಅಂತ ಸುಮ್ಮನಾಗ್ಬಿಟ್ಟೆ. ಸುಮ್ಮನಾಗದೆ ಏನು ಮಾಡ್ತೀರಾ? ಬೇಕಾದದನ್ನು ಪಡ್ಕೊಂಡ್ಮೇಲೆ ಬೇಡವಾದವಳಿಂದ ಮುಕ್ತಿ ಸಿಕ್ತು ಅಂತ ನಿರಾಳವಾಗಿರ್ತೀರಾ. ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ ಸಾಕ್ಷಿ. ನೀವು ನನ್ನಿಂದ ದೂರ ಆದಮೇಲೆ ಒಂದು ದಿವಸ ಕೂಡ ನಾನು ನಿಮ್ಮದೇ ಆಗಿಲ್ಲ. ಐ ಮಿಸ್ಸಿಂಗ್ ಯು ಸೋ ಮಚ್, ರಿಯಲಿ. ನಿಮ್ಮ ನೆನಪಾದಾಗಲೆಲ್ಲ ನಾವಿಬ್ಬರು ಮೀಟ್ ಮಾಡ್ತಿದ್ವಲ್ಲ ಪಾರ್ಕ್, ಅಲ್ಲೋಗಿ ಕೂರ್ತೀನಿ. ಆದರೆ ಅದೇನೋ ನೀವು ಇಲ್ಲದೇ ಇರೋ ಪಾರ್ಕಲ್ಲಿ ಕೂರೋಕ್ಕಾಗಲ್ಲ, ಎದ್ದು ಬಂದುಬಿಡ್ತೀನಿ ನಾನು. ಈಗ ಎಲ್ಲಿದ್ದೀರಾ ನೀವು? ನಾನು ಗೆಸ್ಟ್ ಹೌಸಲ್ಲಿದ್ದೀನಿ. ಯಾಕೆ? ನಾನು ನಿಮ್ಮನ್ನ ಮೀಟ್ ಮಾಡಬೇಕಿತ್ತು. ಹಲೋ ಹಲೋ, ಲೈನ್ನಲ್ಲಿದ್ದೀರಾ? ಹಾಂ ಇದ್ದೀನಿ. ಅದು ಇನ್ನು ಲೈಫಲ್ಲಿ ನೀವು ನನ್ನ ಮಾತೇ ಆಡ್ಸಲ್ವೇನೋ ಅಂತ ಅಂದ್ಕೊಂಡಿದ್ದೆ. ಇವಾಗ ನೀವಾಗಿದ್ದೀವೇ ಕಾಲ್ ಮಾಡಿ ಮೀಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಲ್ಲ, ತುಂಬ ಖುಷಿ ಆಗ್ತಿದೆ ನನಗೆ. ಇದೇನು ಕನಸೋ ನನಸೋ ಗೊತ್ತಾಗದೆ ಫ್ರೀಸ್ ಆಗಿಬಿಟ್ಟಿದ್ದೆ ನಾನು. ನಾನು ಕೇಳಿದ್ದಕ್ಕೆ ಉತ್ತರ ಬರಲಿಲ್ಲ. ನಾನು ನಿಮ್ಮನ್ನ ಮೀಟ್ ಮಾಡಬೇಕು ಅಂದೆ, ಸಿಗ್ತೀರಾ? ಹಾಂ, ಎನಿ ಟೈಮ್ ಸಾಕ್ಷಿ, ನಿಮಗೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಮ್ಮ ಗೆಸ್ಟ್ ಹೌಸಿಗೆ ಬಂದುಬಿಡಿ. ನೋ, ಅಲ್ಲಿಗೆ ಬರೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಅಲ್ಲ ಸಾಕ್ಷಿ, ಅಲ್ಲಿ ಆರಾಮಾಗಿ ಮಾತಾಡ್ಬೋದು ಅಂತ ಹೇಳಿದೆ ಅಷ್ಟೇ. ನೋ, ಗೆಸ್ಟ್ ಹೌಸಿಗೆ ಮಾತ್ರ ನಾನು ಬರೋದಿಲ್ಲ. ಅರ್ಥ ಆಯಿತು, ಐ ಆಮ್ ಸಾರಿ. ಹಾಗಾದರೆ ನಮ್ಮ ಸ್ಕೂಲ್ ಹತ್ರ ಬರ್ಬೋದಾ? ಅಲ್ಲೂ ಬೇಡ. ಯಾವುದಾದ್ರೂ ಕಾಫಿ ಶಾಪ್? ಬೇಡ. ಹಾಗಾದರೆ ಎಲ್ಲಿ ಮೀಟ್ ಮಾಡಬೇಕು ಅಂತ ನೀವೇ ಹೇಳಿ. ನಾವು ಮೀಟ್ ಮಾಡ್ತಾ ಇದ್ವಲ್ಲ, ಅದೇ ಪಾರ್ಕ್ಗೆ ಬನ್ನಿ. ಶ್ಯೂರ್. ಎಷ್ಟೊತ್ತಿಗೆ ಬರಲಿ? ಈಗಲೇ ಬರ್ಬೋದಾ? ಶ್ಯೂರ್ ಶ್ಯೂರ್ ಸಾಕ್ಷಿ, ಖಂಡಿತ ಬರ್ತೀನಿ. ಓಕೆ. ಹಾಯ್ ಸಾಕ್ಷಿ. ನೀವು ಬರ್ತೀರಾ ಅಂತ ಖಂಡಿತ ಅಂದ್ಕೊಂಡಿರಲಿಲ್ಲ ನಾನು.
ಐ ರಿಯಲಿ ಸೋ ಹ್ಯಾಪಿ. ತಗೊಳ್ಳಿ ಪ್ಲೀಸ್. ನೋಡಿ, ನಿಮ್ಮನ್ನ ಮತ್ತೆ ನೋಡಬೇಕು ಅನ್ನೋ ಆಸೆ ಖಂಡಿತ ನನಗಿರ್ಲಿಲ್ಲ. ಆದ್ರೆ ನಿಮ್ಮನ್ನ ಮೀಟ್ ಮಾಡಲೇಬೇಕು ಅನ್ನೋ ಅನಿವಾರ್ಯ ಆಯ್ತು. ಅದಕ್ಕೆ ವಿಧಿ ಇಲ್ಲದೆ ಬಂದೆ. ನಿಮ್ಗೆ ಯಾಕೆ ನನ್ನ ಮೇಲೆ ಇಷ್ಟೊಂದು ಕೋಪ? ನಮ್ಮ ತಾಯಿ ಅವತ್ತು ನಿಮ್ಮ ಮನೆಗೆ ಮದುವೆ ವಿಷಯ ಮಾತಾಡೋದಕ್ಕೆ ಬಂದಾಗಲೂ ನೀವು ಅವ್ರನ್ನ ಸರಿಯಾಗಿ ಮಾತಾಡಿಸ್ಲಿಲ್ವಂತೆ. ಯಾಕೆ? ನಾನು ಯಾಕೆ ಹಾಗೆ ನಡ್ಕೊಂಡೆ ಅಂತ ಗೊತ್ತೇ ಇಲ್ವಾ ನಿಮ್ಗೆ? ನೀವ್ ನನ್ನ ಜೊತೆ ನಡ್ಕೊಂಡಿರೋ ರೀತಿಗೆ ಬೇರೆ ಯಾರಾದ್ರೂ ಆಗಿದ್ರೆ ಇಷ್ಟು ಅಸಹ್ಯವಾಗಿ ನಡ್ಕೊಂಡಿದ್ದೀರಾ. ಒಬ್ಬ ಒಳ್ಳೆ ಮನುಷ್ಯ ಅಂತ ನಂಬಿ ನಿಮ್ಗೆ ಗೆಸ್ಟ್ ಹೌಸ್ಗೆ ಬಂದೆ. ಆದ್ರೆ ನೀವು ನನ್ನ ಜೊತೆ ನಾನು ನಿಮ್ಮ ಜೊತೆ ಕೆಟ್ಟದಾಗಿ ನಡ್ಕೊಂಡೆ ಅಂತ ನಿಮ್ಗೆ ಕೋಪ ಅಲ್ವಾ? ಕೈ ಬಿಡಿ ರಂಜಿತ್, ಕೈ ಬಿಡಿ ಅಂದೆ. ಇಲ್ಲ ಸಾಕ್ಷಿ, ಈ ಕೈನ ಇನ್ನು ಯಾವತ್ತೂ ಬಿಡಲ್ಲ ನಾನು. ಈಗ ನೀವ್ ಕೈ ಬಿಡದೆ ಹೋದ್ರೆ ನಾನು ಜೋರ ಕಿರ್ಚ್ಕೊಳ್ತೀನಿ ಅಷ್ಟೇ. ಬಿಡಿ. ನನಗೆ ಯಾವ ಹೆದರಿಕೆನೂ ಇಲ್ಲ. ಏನು ಬೇಕಾದರೂ ಆಗಲಿ, ನನ್ನ ಪ್ರಾಣ ಬೇಕಾದರೂ ಹೋಗ್ಲಿ, ಆದರೆ ಹಿಡಿದಿರೋ ಕೈ ಮಾತ್ರ ನಾನು ಯಾವತ್ತೂ ಬಿಡಲ್ಲ. ಈಗ ಮಾತ್ರ ಸಭ್ಯಸ್ತನ ತರ ಮಾತಾಡ್ತೀರಾ? ಅವತ್ ನನ್ನ ಜೊತೆ ಪ್ರಾಣಿ ತರ ನಡ್ಕೊಂಡ್ರಲ್ಲ, ಹೇಗ್ರಿ ಮನಸ್ ಬಂತು ನಿಮ್ಗೆ? ಈಗ ನೀವ್ ಕೈ ಬಿಡದೆ ಹೋದ್ರೆ ಬೀದಿನಲ್ಲಿ ನಿಮ್ ಮರ್ಯಾದೆ ಕಳ್ಕೊಳ್ತೀರಾ ಅಷ್ಟೇ. ಬಿಡಿ ಕೈ. ನೀವು ಅನ್ಕೊಂಡಿರೋ ಹಾಗೆ ನಾನು ನಿಮ್ಮ ಜೊತೆ ಕೆಟ್ಟದಾಗಿ ನಡ್ಕೊಂಡಿಲ್ಲ ಸಾಕ್ಷಿ. ಏನಂದ್ರೆ? ನಿಮ್ಮ ಜೊತೆ ಕೆಟ್ಟದಾಗಿ ನಡ್ಕೊಂಡಿಲ್ಲ ಅಂತ ಹೇಳಿದೆ. ಸುಳ್ಳು ಹೇಳ್ಬೇಡಿ. ನಾನು ನಿಮ್ ಗೆಸ್ಟ್ ಹೌಸ್ ಅಲ್ಲಿ ರೂಮಲ್ಲಿ ಮಲ್ಕೊಂಡಿದ್ದು, ನಿಮ್ ಡ್ರೆಸ್ ಬಿದ್ದಿದ್ದು ಎಲ್ಲ ಸುಳ್ಳ? ಅದೆಲ್ಲ ನಿಜಾನೇ ಸಾಕ್ಷಿ. ನಾನು ಅವತ್ತು ನಿಮಗೆ ಜ್ಯೂಸಲ್ಲಿ ನಿದ್ದೆ ಬರೋ ಮಾತ್ರೆ ಹಾಕೊಟ್ಟಿದ್ದೆ, ನೀವು ನಿದ್ದೆ ಮಾಡಿದ್ರಿ, ಅಷ್ಟೇ ಅಲ್ಲಿ ನಡೆದಿದ್ದು. ಮತ್ತೆ ನೀವೇ ಹೇಳಿದ್ರಿ ಜೊತೆ ನೀವು ಕೆಟ್ಟದಾಗಿ ನಡ್ಕೊಂಡಿದ್ದೀರಾ ಅಂತ. ಅದೆಲ್ಲ ನಿಮ್ಮನ್ನ ನಂಬಿಸೋದಕ್ಕೆ ನಾನು ಹೇಳಿದ್ದು ಸುಳ್ಳು ಸಾಕ್ಷಿ. ನನ್ನ ಹೆತ್ತ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ನಾನು ಅವತ್ತು ನಿಮ್ಮ ಜೊತೆ ಆ ಥರ ನಡ್ಕೊಂಡಿಲ್ಲ. ನನ್ನ ನಂಬಿ ಪ್ಲೀಸ್. ಇಲ್ಲ, ನನ್ನ ನಂಬಿಸೋದಕ್ಕೆ ಮತ್ತೆ ಸುಳ್ಳು ಹೇಳ್ತಾ ಇದ್ದೀರಾ. ಬಿಡಿ ಕೈನ. ಪ್ಲೀಸ್ ಸಾಕ್ಷಿ, ನನ್ನ ಮಾತು ಕೇಳು. ಒಂದು ಹುಡುಗಿಗೆ ಅವಳ ಗೌರವ ಎಷ್ಟು ಮುಖ್ಯ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವಳ ಗೌರವಕ್ಕೆ ಮಸಿ ಬಳಿಯೋ ಕೆಲಸ ನಾನು ಖಂಡಿತ ಮಾಡಲ್ಲ. ಇಲ್ಲ, ನಾನು ನಿಮ್ಮ ಮಾತನ್ನ ನಂಬೋದಿಲ್ಲ. ಬಿಡಿ ಕೈನ. ನಿಮಗೆ ನಂಬಿಕೆ ಬರಲಿಲ್ಲ ಅಂದ್ರೆ ಮೆಡಿಕಲ್ ಚೆಕಪ್ ಮಾಡಿಸ್ ನೋಡಿ, ಅದು ನಿಮಗೆ ನಂಬಿಕೆ ಬರುತ್ತೆ. ನಿಜವಾಗ್ಲೂ ನೀವು ನನ್ನ ಜೊತೆ ತಪ್ಪಾಗಿ ನಡ್ಕೊಂಡಿಲ್ವಾ? ನಿಮ್ಮ ಮನೆಗೂ ಹೇಳ್ತಾ ಇದ್ದೀನಿ ಸಾಕ್ಷಿ, ನಾನು ನಿಮ್ಮ ಜೊತೆ ಕೆಟ್ಟದಾಗಿ ನಡ್ಕೊಂಡಿಲ್ಲ. ನನಗೆ ನೀವು ಬೇರೆಯವ್ರನ್ನ ಮದುವೆ ಮಾಡಿಕೊಡೋದು ಇಷ್ಟ ಇರಲಿಲ್ಲ ಸಾಕ್ಷಿ. ಅದಕ್ಕೆ ನೀವು ಕುಡಿಯೋ ಜ್ಯೂಸಲ್ಲಿ ನಿದ್ರೆ ಬರೋ ಔಷಧಿ ಬೆರೆಸ್ದೆ. ನೀವು ಎಚ್ಚರ ಆದಮೇಲೆ ನಿಮ್ಮ ಜೊತೆ ಕೆಟ್ಟದಾಗಿ ನಡ್ಕೊಂಡಿದ್ದೀನಿ ಅನ್ನೋ ನಂಬಿಕೆ ಬರೋ ಥರ ಮಾತಾಡಿದೆ. ನೀವು ಅದನ್ನ ನಂಬಿದ್ರಿ, ಅಪ್ಸೆಟ್ ಆದ್ರಿ, ಅಷ್ಟೇ ನಡೆದಿದ್ದು ಸಾಕ್ಷಿ. ಪ್ಲೀಸ್ ನನ್ನ ನಂಬಿ. I love you so much. ಯಾಕೆ ಸುಳ್ಳು ಹೇಳಿದ್ರಿ? ನನ್ನನ್ನು ಎಷ್ಟು ಪ್ರೀತಿಸ್ತೀರಾ ಅಂತ ಮೊದಲೇ ಹೇಳಕ್ ಆಗ್ಲಿಲ್ವಾ ನಿಮ್ಗೆ? ನೀವ್ ಹೇಳಿದ ಒಂದು ಸುಳ್ಳಿಂದ ನಮ್ಮನೇಲಿ ಎಷ್ಟೆಲ್ಲ ಅನಾಹುತಗಳಾಯ್ತು ಗೊತ್ತಾ? I'm sorry ಸಾಕ್ಷಿ. ನನ್ನಿಷ್ಟು ಪ್ರೀತಿಸ್ತೀರಾ ಅಂತ ಹೇಳಿದಿದ್ರೆ ಮನೇಲಿ ಎಲ್ಲರನ್ನು ಅಪೋಸ್ ಮಾಡಿ ನಾನು ನಿಮ್ಮನ್ನೇ ಮದುವೆ ಆಗ್ತಿದ್ದೆ. ಆದ್ರೆ ನಿಮ್ ಒಂದು ಸುಳ್ಳಿಂದ ನಮ್ಮ ಫ್ಯಾಮಿಲಿ ಎಷ್ಟೆಲ್ಲ ಕಷ್ಟ ಅನುಭವಿಸ್ತಾ ಇದೆ ಗೊತ್ತಾ? ನಾನು ಸೂಸೈಡ್ ಮಾಡ್ಕೊಳಕ್ ಹೋದೆ. ಅದಕ್ಕೆ ಕಾರಣ ನೀವು ಅಂತ ಗೊತ್ತಾಗಿ ಆದಿ ನಿಮ್ಮನ್ನ ಕೊಲ್ಲೋದಕ್ಕೆ ಬಂದು ಅರೆಸ್ಟ್ ಆದ. ಅವನ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಳ್ಳಿ ಅಂತ ನಾನು ನಿಮ್ಮ ಹತ್ರ ಕೇಳೋದಕ್ಕೆ ಬಂದೆ. ಅಮ್ಮನೇ ನನ್ನನ್ನು ನಿಮ್ಮ ಹತ್ರ ಕಳಿಸಿದ್ದಾರೆ ಅನ್ಕೊಂಡು ಡ್ಯಾಡಿ ಆರ್ಯ ಇಬ್ರು ಅಮ್ಮನ ಹತ್ರ ಜಗಳ ಮಾಡಿದ್ರು. ಇದಕ್ಕೆಲ್ಲ ಕಾರಣ ಅರ್ಪಿತಾ ಆಂಟಿ ಅನ್ಕೊಂಡು ಆದಿ ಅರ್ಪಿತಾ ಆಂಟಿನ ಕೊಲ್ಲೋದಕ್ಕೆ ಹೋಗಿದ್ದ. ಅರ್ಪಿತಾ ಆಂಟಿನೂ ಅವನ ಮೇಲೆ ಕಂಪ್ಲೇಂಟ್ ಕೊಟ್ರು. ಈಗ
ಕೈ ಕಾಲು ಆಡಿಸ್ತಾ ಇರೋ ಸ್ಥಿತಿನಲ್ಲಿದ್ದಾನೆ. ಹೀಗೆಲ್ಲ ಆಗುತ್ತೆ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ ಸಾಕ್ಷಿ. ಐ ಆಮ್ ರಿಯಲಿ ಸಾರಿ. ಎಲ್ಲರೇ ಇದ್ದೀರಾ? ಒಬ್ಬ ಇಂಪಾರ್ಟೆಂಟ್ ಕ್ರಿಮಿನಲ್ನ ಅರೆಸ್ಟ್ ಮಾಡಕ್ಕೆ ಹೋಗ್ತಿದ್ದೀನಿ ಸರ್. ಅರೆಸ್ಟ್ ಮಾಡಿದ್ಮೇಲೆ ನಾನೇ ನಿಮಗೆ ಫೋನ್ ಮಾಡೋಣ ಅಂತಿದ್ದೆ, ಅಷ್ಟರಲ್ಲಿ ನೀವೇ. ರಂಜಿತ್ನ ಅರೆಸ್ಟ್ ಮಾಡಕ್ಕೆ ಹೋಗ್ತಾ ಇದ್ದೀರ್ತಾನೆ? ಸರ್ ಅದು ನಿಮಗೆ ಹೇಗೆ ಗೊತ್ತಾಯ್ತು? ಯಾವ ಬೇಸಿಸ್ ಮೇಲೆ ಅರೆಸ್ಟ್ ಮಾಡ್ತಾ ಇದ್ದೀರಾ ಅವನ್ನ? ರಂಜಿತ್ ಚೇಳ ಬಂಡೆರಾಮ ಇದ್ದಾನಲ್ಲ ಸರ್, ಅವನ್ನ ಅರೆಸ್ಟ್ ಮಾಡಿ ನಾನು ಚೆನ್ನಾಗಿ ಬೆಂಡೆತ್ತಿದ್ದೀನಿ. ಅವ್ನು ಕನ್ಫೆಸ್ ಮಾಡಿದ್ದಾನೆ ನನ್ನ ಮೇಲೆ ಆಕ್ಸಿಡೆಂಟ್ ಮಾಡಕ್ಕೆ ಪ್ರಯತ್ನ ಪಟ್ಟಿದ್ದು ಆ ರಂಜಿತ್ತೆ ಅಂತ. ಅದಕ್ಕೆ ಅರೆಸ್ಟ್ ಮಾಡಕ್ಕೆ ಹೊರಟಿದ್ದೀನಿ. ಆರ್ಯ, ಆ ಬಂಡೆರಾಮಗೆ ಹಾಗೆ ಟಾರ್ಚರ್ ಕೊಟ್ಟು ಬಲವಂತವಾಗಿ ರಂಜಿತ್ ಹೆಸರು ಹೇಳ್ಸಿದ್ದೀರಲ್ಲ, ಆರ್ ಯು ಲಾಸ್ಟ್ ಯುವರ್ ಮೈಂಡ್? ಇಲ್ಲ ಸರ್. ಸುಳ್ಳು ಹೇಳಬೇಡಿ, ನನಗೆ ವಿಷಯ ಗೊತ್ತಾಗಿದೆ. ನೀವು ಬಲವಂತವಾಗಿ ಹೊಡೆದು ಬಡ್ದು ಮಾಡಿ ಕನ್ಫ್ಯೂಷನ್ ತಗೊಂಡಿದ್ದೀರಾ. ಬಲವಂತಾಗಿ ಏನೂ ತಗೊಂಡಿಲ್ಲ ಸರ್. ಬೇರೆ ಕ್ರಿಮಿನಲ್ಸ್ನ ಹೇಗೆ ವಿಚಾರಿಸಿದ್ನೋ ಹಾಗೆ ವಿಚಾರಿಸಿದೆ, ಆದರೆ ಅವ್ನು ಬಾಯಿ ಬಿಡಲಿಲ್ಲ. ಅದಕ್ಕೆ ಸ್ವಲ್ಪ ಟಫ್ ಆಗಿ ಇಂಟ್ರೋಗೇಟ್ ಮಾಡಿದೆ ಅಷ್ಟೇ ಸರ್. ರೇ, ನಿಮ್ ಫ್ಯಾಮಿಲಿಗೆ ರಂಜಿತ್ ಮೇಲೆ ಗ್ರಜ್ಜಿದೆ ಅಂತ ಅದನ್ನ ಈ ರೀತಿ ತೋರಿಸೋದಾ? ಇಲ್ಲ ಸರ್, ಈ ಕೇಸ್ನ ನಾನು ಪರ್ಸನಲ್ ಆಗಿ ತಗೊಳ್ತಿಲ್ಲ. ನನಗೆ ಆಕ್ಸಿಡೆಂಟ್ ಮಾಡಿಸಿದ ಬಂಡೆರಾಮನೇ ಸರ್. ಇದು ನಿಮಗೂ ಗೊತ್ತಿದೆ, ಆದರೆ ಪ್ರೂವ್ ಮಾಡೋಕ್ಕಾಗಿರ್ಲಿಲ್ಲ ಅಷ್ಟೇ. ಅನುಮಾನದ ಮೇಲೆ ಯಾರನ್ನಾದ್ರೂ ಅರೆಸ್ಟ್ ಮಾಡಿ ಶಿಕ್ಷೆ ಕೊಡು ಹಾಕಿದ್ರೆ ನಾವು ಈ ರೀತಿ ಇರ್ತಾ ಇರ್ಲಿಲ್ಲ, ಕಾಡ್ ಮನಸ್ಸು ತರ ಇರ್ತಾ ಇದ್ವಿ. ಇಲ್ಲಿ ಒಂದು ವ್ಯವಸ್ಥೆ ಇದೆ, ಒಂದು ರೀತಿ ನೀತಿ ಇದೆ, ಅದ್ರ ಪ್ರಕಾರ ನಾವು ನಡ್ಕೋಬೇಕು. ಒಬ್ಬ ಮನುಷ್ಯ ತಪ್ಪು ಮಾಡಿದಂತ ಅನ್ಸಿದ್ರೆ ಮೊದಲು ನೀವು ಕಾನೂನು ಪ್ರಕಾರ ಅದನ್ನ ಸಾಬೀತು ಮಾಡಬೇಕು, ಆಗ ಮಾತ್ರ ಶಿಕ್ಷೆ ಕೊಡೋಕ್ ಸಾಧ್ಯ. ಅದನ್ನ ಬಿಟ್ಟು ನಿಮ್ಮತ್ತಿಗೆ ನೀವೇ ಶಿಕ್ಷೆ ಕೊಡೋಕ್ ನಿಂತ್ಬಿಟ್ರೆ? ಹಾಗೇನು ಮಾಡಿಲ್ಲ ಸರ್. ಯೂಶುವಲ್ ಆಗಿ ಬೇರೆ ಕ್ರಿಮಿನಲ್ಸ್ ಹೇಗೆ ಇನ್ವೆಸ್ಟಿಗೇಟ್ ಮಾಡ್ತೀನೋ ಹಾಗೆ ಇನ್ವೆಸ್ಟಿಗೇಟ್ ಮಾಡಿದೆ. ಶಟ್ ಅಪ್! ನೀವು ಬಂಡೆರಾಮಗೆ ಇರಿಟೇಟ್ ಮಾಡಿದ್ದೀರ ಅಂತ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಕಂಪ್ಲೇಂಟ್ ಹೋಗಿದೆ. ನಾನೀಗ ನಿಮ್ಮ ಮೇಲೆ ಆಕ್ಷನ್ ತಗೋಬೇಕು ಅಂತ ನನ್ನ ಮೇಲೆ ಸಿಕ್ಕಾಪಟ್ಟೆ ಪ್ರೆಷರ್ ಇದೆ. ಸರ್ ಪ್ಲೀಸ್, ನಂದೇನು ತಪ್ಪಿಲ್ಲ ಅಂತ ನಿಮಗೆ ಗೊತ್ತಿದೆ. ಆ ಬಂಡೆರಾಮ ಒಬ್ಬ ರೌಡಿ ಶೀಟರ್, ರಂಜಿತ್ಗೋಸ್ಕರ ಕೆಲಸ ಮಾಡ್ತಿದ್ದಾನೆ ಸರ್. ನಾನೀಗ ಅದನ್ನೆಲ್ಲ ಯೋಚನೆ ಮಾಡೋಕ್ಕಾಗಲ್ಲ. ಹ್ಯೂಮನ್ ರೈಟ್ಸ್ ಕೊಟ್ಟಿರೋ ರಿಪೋರ್ಟ್ ಆಧಾರದ ಮೇಲೆ ನಿಮ್ಮನ್ನ ಸಸ್ಪೆಂಡ್ ಮಾಡ್ತಾ ಇದ್ದೀನಿ. ಸರ್ ಹಲೋ ಸರ್. ನನ್ನ ಜೊತೆ ಜಗಳ ಮಾಡಬೇಕು ಅಂತಾನೆ ಬಂದಿದ್ರಿ ಅಲ್ಲ ಇವತ್ತು ನೀವು? ಅಯ್ಯೋ ಇಲ್ಲ, ಅದು ನಿಮ್ಮಿಂದ ಒಂದು ಸಹಾಯ ಆಗ್ಬೇಕಿತ್ತು. ನನ್ನಿಂದ ಆಗೋದಾದ್ರೆ ಖಂಡಿತ ಮಾಡ್ಕೊಡ್ತೀನಿ. ಏನು ಅಂತ ಹೇಳಿ? ನಮ್ಮ ಅಣ್ಣ ಆದಿತ್ಯನ ಯಾರೋ ಹೊಡೆದು ಬಡ್ದು ತುಂಬಾ ಹಿಂಸೆ ಕೊಟ್ಟಿದ್ದಾರೆ. ಈಗ ಅವನು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾನೆ. ಮಾತು ಕೂಡ ಆಡದೇ ಇರುವಂಥ ಸ್ಥಿತಿಲಿದ್ದಾನೆ. ಅರ್ಪಿತಾ ಆಂಟಿ ಬೇರೆ ಆದಿ ಮೇಲೆ ಕೇಸ್ ಹಾಕಿದ್ದಾರೆ. ಈ ಕಂಡೀಷನ್ನಲ್ಲಿ ಅವನು ಪೊಲೀಸು ಕೋರ್ಟು ಕಚೇರಿ ಅಂತ ಅಲಿಯಕ್ಕಾಗತ್ತಾ? ಅವನಿಗೆಷ್ಟು ಕಷ್ಟ ಆಗುತ್ತೆ ಅಂತ ನೀವೇ ಯೋಚನೆ ಮಾಡಿ. ಅದಕ್ಕೆ ಅಟ್ಲೀಸ್ಟ್ ಆ ಕೇಸ್ ಆದರೂ ಡ್ರಾಪ್ ಔಟ್ ಆದರೆ ತುಂಬ ಹೆಲ್ಪ್ ಆಗುತ್ತೆ. ಅರ್ಪಿತಾ ಆಂಟಿ ಈಗ ಚಿದಂಬರಂ ಅವ್ರ ಜೊತೆ ಸೇರ್ಕೊಂಡಿದ್ದಾರೆ. ನಿಮಗೆ ಚಿದಂಬರಂ ತುಂಬ ಕ್ಲೋಸ್ ಅಲ್ವಾ? ಅವ್ರ ಮೂಲಕ ಅರ್ಪಿತಾ ಆಂಟಿ ಈ ಕೇಸ್ನ ವಾಪಸ್ ತಗೊಳ್ಳೋ ಹಾಗೆ ಮಾಡ್ಬೋದಲ್ವಾ? ಇದೊಂದು ಹೆಲ್ಪ್ ಮಾಡಿ ಪ್ಲೀಸ್. ಆದಿತ್ಯನ ಮೇಲಿರೋ ಕೇಸು ಕ್ಲೋಸ್ ಆಯಿತು ಅಂದ್ಕೊಳ್ಳಿ. ಥ್ಯಾಂಕ್ ಯು ರಂಜಿತ್, ಥ್ಯಾಂಕ್ ಯು ಸೋ ಮಚ್. ಆದರೆ ಒಂದು ಕಂಡೀಷನ್ ಸಾಕ್ಷಿ. ಏನು? ನೀವು ನನ್ನ ಬಿಟ್ಟು ಬೇರೆ ಯಾರನ್ನೂ ಮದುವೆ ಮಾಡ್ಕೊಳ್ಳಲ್ಲ ಅಂತ ನನಗೆ ಮಾತು ಕೊಡಬೇಕು. ನೀವಿಷ್ಟೆಲ್ಲ ಹೇಳಿದ್ಮೇಲೆ ನಾನು ಇನ್ನೊಬ್ಬರನ್ನ ಮದುವೆ ಆಗೋದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕಾದ್ರೂ ಆಗತ್ತಾ? ನಾನು ಈ ಜನ್ಮದಲ್ಲಿ ಮದುವೆ ಅಂತಾದರೆ ಅದು ನಿಮ್ಮನ್ನೇ. ಥ್ಯಾಂಕ್ ಯು ಸೋ ಮಚ್. ಇವಾಗ ನನಗೆ ಸಮಾಧಾನ ಆಯಿತು. ನೀವು ಮನೆಗೆ ಹೋಗಿ ಧೈರ್ಯವಾಗಿ ಹೇಳಿ, ಆದಿತ್ಯನ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ನ ವಾಪಸ್ ತಗೊಳ್ಳೋದಕ್ಕೆ ಅರ್ಪಿತಾ ಅವ್ರಿಗೆ ಚಿದಂಬರಂ ಮೂಲಕ ಹೇಳ್ತೀನಿ ನಾನು. ಓಕೆ? ಥ್ಯಾಂಕ್ ಯು ರಂಜಿತ್, ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಮದುವೆ ವಿಷಯ ಮಾತಾಡೋದಕ್ಕೆ ನಮ್ಮ ತಾಯಿನ ನಿಮ್ಮ ಮನೆಗೆ ಯಾವಾಗ ಕಳಿಸ್ಲಿ? ಮೊದಲು ಆದಿತ್ಯ ಹುಷಾರಾಗಿ ಮನೆಗೆ ಬರಲಿ, ಆಮೇಲೆ ನಾನೇ ನಿಮಗೆ ಫೋನ್ ಮಾಡ್ತೀನಿ. ನಿಮ್ಮ ತಾಯಿನ ಹೆಣ್ಣು ಕೇಳೋ ವಿಷಯಕ್ಕೆ ನಮ್ಮ ಮನೆಗೆ ಕಳಿಸಿ. ಥ್ಯಾಂಕ್ ಯು ಸೋ ಮಚ್. ನೀವು ಹೇಳಿದ ಕೇಳಿ ತುಂಬಾ ಖುಷಿ ಆಗ್ತಿದೆ ನನಗೆ. ಬಟ್ ನಿಮ್ಮ ಮನೇಲಿ ಸೂರ್ಯ ಅವರು ಮತ್ತು ಆರತಿ ಅವರು ಇದಕ್ಕೇನು ಹೇಳ್ತಾರೋ ಏನೋ. ಆ ವಿಷಯ ಬಿಡಿ, ಅವರನ್ನು ಒಪ್ಸೋ ಜವಾಬ್ದಾರಿ ನಂದು. ಆದರೆ ಅರ್ಪಿತಾ ಆಂಟಿ ಆದಿ ಮೇಲೆ ಹಾಕಿರೋ ಕೇಸ್ನ ವಾಪಸ್ ತಗೊಳ್ಳೋ ಹಾಗೆ ನೀವು ಮಾಡಬೇಕು. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ. ಆ ಕೇಸ್ ಕ್ಲೋಸ್ ಆಯಿತು ಅಂದ್ಕೊಳ್ಳಿ. ಥ್ಯಾಂಕ್ ಯು ರಂಜಿತ್, ಥ್ಯಾಂಕ್ ಯು ಸೋ ಮಚ್. ಒಂದು ವಿಷಯ ಅಂತೂ ನಿಜ,
ನಾನು ನೀವು ಮದುವೆ ಆಗೋದನ್ನ ಯಾರಿಂದನೂ ತಪ್ಸಕ್ಕಾಗಲ್ಲ. ಐ ಲವ್ ಯು. ಲವ್ ಯು ಟು.